ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಕೆಲಸದ ಒತ್ತಡ, ತಾಳ್ಮೆ ಪರೀಕ್ಷೆ ಮಾಡ್ತಕ್ಕಂತಹ ದಿವಸ ಈ ದಿವಸ ಅಂತ ಹೇಳಬೇಕು. ತುಂಬ ಒತ್ತಡಗಳಿರುತ್ತೆ. ತಾಳ್ಮೆಯಿಂದ ಕೆಲಸವನ್ನು ಮಾಡಿದರೆ ನೀವು ಗೌರವವನ್ನು ಸಂಪಾದನೆಯನ್ನು ಮಾಡ್ತೀರಿ, ಲಾಭವನ್ನು ಪಡಿತೀರಿ. ತಾಳ್ಮೆ ಕಳ್ಕೊಂಡ್ರಿ ಎಲ್ಲವೂ ಕೂಡ ನಿಮಗೆ ವಿರುದ್ಧವಾದಂತಹ ಫಲಕ್ಕೆ ದಾರಿಯಾಗತ್ತೆ ಅಂತಕ್ಕಂಥದ್ದು. ವ್ಯಾಪಾರದಲ್ಲಿ ಹಾನಿ, ಪರ್ಯಾಯ ವ್ಯವಸ್ಥೆಗೆ ಚಿಂತನೆಯನ್ನು ನಡೆಸ್ತಕ್ಕಂಥದ್ದು. ಯಾವಾಗ ತಾಳ್ಮೆ ಇರುವುದಿಲ್ವೋ ಅಥವಾ ಕೆಲಸದ ಒತ್ತಡದಿಂದ ಕೋಪ ಅಧಿಕವಾಗುತ್ತೋ ಆಗ ನಿಮ್ಮ ವ್ಯವಹಾರದಲ್ಲಿ ನಷ್ಟವೋ ಹಾನಿಯೋ ಸಂಭವಿಸ್ತಕ್ಕಂಥದ್ದು. ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅನ್ನುವಂತಹ ಪರ್ಯಾಯ ವ್ಯವಸ್ಥೆ, ಬದಲಿ ವ್ಯವಸ್ಥೆಯನ್ನು ಹುಡುಕ್ತಾ ಹೋಗುವಂಥದ್ದಾಗತ್ತೆ. ಸಂಬಂಧಿಕರಿಂದ ಹಣಕ್ಕೆ ಒತ್ತಾಯ ಬರತಕ್ಕಂತಹದ್ದು, ಯಾವುದೋ ಒತ್ತಡಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ದಾಕ್ಷಿಣ್ಯಕ್ಕೆ ಒಳಗಾಗಬೇಕಾದಂತಹ ಪರಿಸ್ಥಿತಿ ನಿಮಗೆ ಬರಬಹುದು ಅಂತ ಅರ್ಥ. ಪ್ರೇಮಿಗಳಿಗೆ ಬಹಳ ಉತ್ತಮವಾದಂತಹ ದಿವಸವಾಗುತ್ತೆ. ನಿಮ್ಮ ಮುಂದಿನ ನಿರ್ಧಾರವನ್ನು ಪೋಷಕರಿಗೋ ಸ್ನೇಹಿತರಿಗೋ ತಿಳಿಸ್ತಕ್ಕಂತಹ ಸಮಯ ಇವತ್ತು ಒಳ್ಳೆಯದಾಗಿ ಕೂಡಿ ಬರುತ್ತೆ ಅಂತಕ್ಕಂಥದ್ದು. ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಳ್ತೀರಿ, ಜುಗುಪ್ಸೆಗೆ ಅವಕಾಶವಾಗುತ್ತೆ. ಎಲ್ಲಿ ನೋಡಿದರೂ ಕೂಡ ಯಾವುದೋ ಒಂದು ನಷ್ಟ ಅಥವಾ ಹಿನ್ನಡೆ ಅಥವಾ ಒತ್ತಡಗಳು ನಿಮಗೆ ಮಾನಸಿಕವಾಗಿ ತುಂಬ ದೊಡ್ಡದಾದಂತಹ ಆಘಾತವನ್ನು ಮಾಡ್ತಕ್ಕಂಥದ್ದಾಗತ್ತೆ. ತಂದೆಯವರಿಂದ ಉತ್ತಮವಾದಂತಹ ಸಲಹೆ ಬರುತ್ತೆ, ಹಣಕಾಸಿನ ಸಹಾಯವಾಗುತ್ತೆ. ನೀವು ಗೌರವದಿಂದ ಆ ಮಾತನ್ನು ಸ್ವೀಕಾರ ಮಾಡಿದರೆ, ಅವರ ಸಹಾಯವನ್ನು ಸ್ವೀಕರಿಸಿದರೆ ನಿಮಗೆಲ್ಲ ರೀತಿಯಿಂದಲೂ ಕೂಡ ಅನುಕೂಲವಾಗ್ತಕ್ಕಂಥದ್ದಿದೆ. ಅಶ್ವತ್ಥ ಪ್ರದಕ್ಷಿಣೆಯನ್ನು 12 ಬಾರಿ ಮಾಡಿ, ಅರಳಿ ಮರಕ್ಕೆ 12 ಪ್ರದಕ್ಷಿಣೆಗಳನ್ನು ಹಾಕಿ ಅನ್ನುವಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಎಂಬ ಶ್ಲೋಕ ಮಂತ್ರವನ್ನು ಹೇಳಿಕೊಂಡು 12 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಹಳೆಯ ಸ್ನೇಹಿತರ ಭೇಟಿಯಾಗತ್ತೆ. ನಿಮಗೊಂದಷ್ಟು ಏನೋ ಹೊಸ ಹುರುಪು ಬರುತ್ತೆ. ನಿಮ್ಮ ಒಂದಷ್ಟು ಸಾಧನೆಗಳನ್ನು ಮಾಡ್ತಾ ಇರತಕ್ಕಂತಹ ಕೆಲವು ಕೆಲಸಗಳ ಬಗ್ಗೆ ಹಾಗೆ ಯೋಜನೆಗಳ ಬಗ್ಗೆ ಅವರ ಜೊತೆಯಲ್ಲಿ ಹಂಚಿಕೊಳ್ತೀರಿ. ಅವರಿಂದ ಕೆಲವು ಸಲಹೆಗಳು ಮಾತುಗಳು ಬಂದಾಗ ಇನ್ನಷ್ಟು ಮತ್ತಷ್ಟು ಉತ್ಸಾಹ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಹೆಚ್ಚು ಖರ್ಚನ್ನು ಮಾಡ್ತೀರಿ. ಕುಟುಂಬದಲ್ಲಿ ಜಗಳ ಮಾಡ್ಕೊಳ್ತೀರಿ. ಮನೆಯಲ್ಲಿ ಜಗಳ, ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕೋಪವನ್ನು ಮಾಡ್ಕೊಳ್ತಕ್ಕಂತಹದ್ದು, ಮಾನಸಿಕವಾದಂತಹ ಸ್ಥಿಮಿತತೆಯನ್ನು ಕಳ್ಕೊಳ್ತಕ್ಕಂತಹದ್ದು, ಕೇವಲ ಜಗಳದಿಂದಲೇ ಎಲ್ಲವೂ ಪರಿಹಾರ ಆಗತ್ತೆ ಅಂತಕ್ಕಂತಹ ಕೆಟ್ಟ ಭಾವನೆ, ಇದೆಲ್ಲವೂ ಕೂಡ ನಿಮಗೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅಡ್ಡಿಯಾಗ್ತಕ್ಕಂಥದ್ದು. ಅನಗತ್ಯವಾದಂತಹ ಕೆಲಸದಿಂದ ಸಮಯವನ್ನು ವ್ಯರ್ಥ ಮಾಡಿಕೊಳ್ತೀರಿ. ಸಿಕ್ಕುವಂಥದ್ದೇ ಅತ್ಯಲ್ಪವಾದಂತಹ ಸಮಯ, ಅದರಲ್ಲಿ ಬೇಡದೇ ಇರುವಂತಹ ಕೆಲಸಕ್ಕೊಂದಷ್ಟು ಕಾಲವನ್ನು ಮೀಸಲಾಗಿಟ್ಟು ಇರುವಂತಹ ಸಮಯವನ್ನು ಹಾಳು ಮಾಡಿಕೊಳ್ತೀರಿ ಅಂತಕ್ಕಂಥದ್ದು. ಅನುಮಾನದ ಸಮಯ ಮನಸ್ಸಿಗೆ ತುಂಬ ಕಿರಿಕಿರಿ ಮಾಡುತ್ತೆ. ಯಾರನ್ನ ನಂಬಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಂತ ನಂಬಿಕಸ್ಥರ ಮೇಲೆ ಇರ್ತಕ್ಕಂತಹ ಗೌರವ ಪ್ರೀತಿಗಳು ಕಡಿಮೆ ಆಗ್ತಾ ಇದೆ ಅಂತನೂ ಅಲ್ಲ. ಅವರ ಮೇಲೂ ಕೂಡ ಅಪನಂಬಿಕೆ ನಿಮಗೆ ಹುಟ್ಟುವಂಥದ್ದಾಗತ್ತೆ. ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಮತ್ತೆ ಮತ್ತೆ ಪ್ರಯತ್ನಗಳನ್ನು ಮಾಡ್ತಾನೇ ಇರ್ತೀರಿ. ನಾನು ಹೀಗಿದ್ದರೆ ಸರಿಯಲ್ಲ, ನಾನು ಬದಲಾಗಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರುತ್ತೆ. ಆದರೆ ಅದು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಯಾವುದೋ ಒಂದು ಸಣ್ಣ ವಿಷಯವನ್ನು ಸರಿ ಮಾಡ್ಕೊಳ್ಬೋದು, ಇನ್ನೊಂದು ವಿಷಯ ಯಥಾ ಪ್ರಕಾರ ಹಾಗೆ ಆಗೋಗಿರುತ್ತೆ. ಇದು ಒಂದೆರಡು ದಿವಸಗಳಲ್ಲಿ ಸರಿಯಾಗ್ತಕ್ಕಂಥದ್ದಲ್ಲ. ನಿರಂತರವಾದಂತಹ ಪ್ರಯತ್ನಗಳು ಬೇಕು. ಅದಕ್ಕೆ ಅಚಲವಾಗಿ ನಾನು ನನ್ನ ಪರಿವರ್ತನೆಯನ್ನು ಕಾಣಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರಬೇಕು ಅನ್ನುವಂಥದ್ದಾಗತ್ತೆ. ಆಲಸ್ಯವನ್ನು ದೂರ ಮಾಡಿಕೊಂಡ್ರೆ ಆನಂದವಾಗಿರಬಹುದು. ಇರುವಂತಹ ವ್ಯವಸ್ಥೆ, ಇರುವಂತಹ ಅನುಕೂಲತೆಗಳು, ಇರುವಂತಹ ವಾತಾವರಣ ಎಲ್ಲವನ್ನೂ ಕೂಡ ನೀವು ಆನಂದ ಪಡೋದಕ್ಕೋಸ್ಕರವಾಗಿ ಇದೆ ಅಂತ ಹೇಳಿ ಭಾವಿಸಿ ಏನಿದೆಯೋ ಅದರಲ್ಲಿ ಸಂತೃಪ್ತರಾಗಿ ಸಂತೋಷವನ್ನು ಹೊಂದತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ಜೀವನದಲ್ಲಿ
ಇಲ್ಲಿಯವರೆಗೆ ಆಗಿರತಕ್ಕಂತಹ ನಿರಾಸೆಗಳನ್ನು ದೂರ ಮಾಡಿಕೊಳ್ಳಿ, ಆಶಾದಾಯಕವಾಗಿರಿ, ಸಂತೋಷವಾಗಿರಿ ಅಂತಕ್ಕಂತಹ ಸಲಹೆ. ಯಾವುದೋ ಒಂದು ಪ್ರಯತ್ನವನ್ನು ಮಾಡ್ತೀರಿ, ನಿಮ್ಮ ಆಸೆ ಈಡೇರೋದಿಲ್ಲ, ನಿರಾಸೆ ಆಗತ್ತೆ, ಅದಷ್ಟಕ್ಕೆ ಜೀವನ ಮುಗಿದು ಹೋಯಿತು ಅನ್ನುವಂತಹ ಭಾವನೆ ಬೇಡ. ಅದು ಯಾವುದೋ ಒಂದು ಅಂಶ ಅಷ್ಟೇ, ಇನ್ನು ಬೇಕಾದಷ್ಟು ವಿಚಾರಗಳಿದೆ, ಬೇಕಾದಷ್ಟು ಸಮಯ ಇದೆ ಅನ್ನುವಂತಹ ಒಂದು ವಿಚಾರ ನಿಮಗೆ ಮನಸ್ಸಿಗೆ ಬರಬೇಕಾದಂಥದ್ದು. ಆತ್ಮವಿಶ್ವಾಸ ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ನಿಮಗೆ ಅನುಕೂಲ ಇದೆ. ಧೈರ್ಯದಿಂದ ಎಲ್ಲವನ್ನೂ ಕೂಡ ಎದುರಿಸ್ತಕ್ಕಂತಹ ಶಕ್ತಿ ನಿಮಗೆ ಬರಬೇಕು. ಅದರಿಂದ ಒಳಿತನ್ನು ನೀವು ಕಾಣಬೇಕು ಅಂತಕ್ಕಂಥದ್ದು. ಆರ್ಥಿಕವಾದಂತಹ ಹಿನ್ನಡೆ ಒಂದು ವೇಳೆ ಆಯಿತು ಅಂತ ಇಟ್ಕೊಳ್ಳೋಣ, ಅಲ್ಲೂ ಕೂಡ ಸಮಾಧಾನವಾಗಿ ವರ್ತಿಸಬೇಕು. ಇವತ್ತು ನಾನು ಕಳ್ಕೊಂಡಿದ್ದೀನಿ ಅಥವಾ ನಷ್ಟವಾಗಿದೆ, ಹಿನ್ನಡೆಯಾಗಿದೆ, ಲಾಭ ಸಿಕ್ಕಿಲ್ಲ, ನಾನು ಇದನ್ನು ಮುಂದಿನ ದಿನಮಾನದಲ್ಲಿ ಗಳಿಸಿಯೇ ತೀರುತ್ತೀನಿ ಅಂತಕ್ಕಂತಹ ಒಂದು ಆತ್ಮವಿಶ್ವಾಸ, ನಂಬಿಕೆ, ಆ ಒಂದು ಛಲ, ಒಳ್ಳೆಯ ರೀತಿಯ ಹಠ ನಿಮ್ಮ ಮನಸ್ಸಿನಲ್ಲಿ ಬರಬೇಕಾಗತ್ತೆ. ಅಚ್ಚರಿಯ ಘಟನೆ ನಡೆಯಬಹುದು, ಅದು ನಿಮಗೆ ಕುತೂಹಲವನ್ನು ಕೆರಳಿಸುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆ ಆತಂಕವೂ ಕೂಡ ಸೃಷ್ಟಿ ಆಗಬಹುದು ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥದ್ದು, ಸಹಾಯ ಧನ ಸಿಗ್ತಕ್ಕಂಥದ್ದು, ವಿದ್ಯಾ ಕ್ಷೇತ್ರದಲ್ಲಿ ಗಣನೀಯವಾದಂತಹ ಸಾಧನೆಗೆ ಬೆಲೆ ಸಿಗ್ತಕ್ಕಂಥದ್ದು, ನಿಮಗೆ ಪ್ರೋತ್ಸಾಹ ಸಿಕ್ಕುವಂಥದ್ದು ಎಲ್ಲವೂ ಕೂಡ ಆಗತ್ತೆ ಅಂತ ಹೇಳಬೇಕು. ಮಕ್ಕಳ ಚಿಂತೆಯಿಂದ ಹೊರಬರಬೇಕು. ಮಕ್ಕಳು ಅವರ ಪಾಡಿಗೆ ಅವರು ತಮ್ಮ ಕರ್ತವ್ಯವನ್ನು ಮಾಡ್ತಾರೆ, ನೀವು ಯೋಚನೆ ಮಾಡಬೇಕಾದಂತಹ ದಿವಸ ಇದಲ್ಲ ಅಂತ ಹೇಳಬೇಕು. ಕಲಿಯುವಂತಹ ಮಕ್ಕಳಿಗೆ ಅಧ್ಯಯನದ ಸಾಮಗ್ರಿಗಳನ್ನು ನೀವು ಕೊಡಿಸಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ, ಕ್ರೀಡಾರಂಗದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಕ್ರೀಡಾಪಟುಗಳಿಗೆ ತುಂಬ ಅನುಕೂಲವಾಗ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಹೆಚ್ಚಿನ ಹಣದ ವ್ಯವಸ್ಥೆಯೋ ಅಥವಾ ನಿಮ್ಮ ಕಾರ್ಯಕ್ಷೇತ್ರಕ್ಕನುಗುಣವಾದಂತಹ ಕೆಲವು ಅನುಕೂಲಗಳು ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ರಸ್ತೆಯನ್ನು ದಾಟುವಾಗ, ವಾಹನ ಚಾಲನೆಯನ್ನು ಮಾಡುವಾಗ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದರಿಂದ ಅಪಾಯ ಇದೆ, ಅದು ಕಂಟಕವಾಗಿ ನಿಮಗೆ ತೊಂದರೆಯನ್ನು ಮಾಡುತ್ತೆ ಅನ್ನುವಂತಹ ಸೂಚನೆ ಇದೆ. ಮನೆಯ ವಾತಾವರಣ ಚೆನ್ನಾಗಿರುತ್ತೆ, ಆದರೆ ಏನೋ ಅವಘಡ ನಡೆದು ಮನೆಯಲ್ಲಿ ದೊಡ್ಡದಾದಂತಹ ಆತಂಕ ಸೃಷ್ಟಿಯಾಗುವಂಥದ್ದು. ಮಾನಸಿಕವಾದಂತಹ ದ್ವೇಷ, ಅಸೂಯೆಗಳನ್ನು ದೂರ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ದ್ವೇಷವನ್ನು ಸಾಧಿಸ್ತಾ ಇದ್ದರೆ ಒಂದು ಕ್ಷಣವೂ ಕೂಡ ಸಮಾಧಾನ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಆ ದ್ವೇಷಾಸೂಯೆಗಳನ್ನು ಆದಷ್ಟು ದೂರ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅರ್ಥ. ಸ್ನೇಹಿತರ ಅಭಯ ನಿಮ್ಮ ಧೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ನಾವಿದ್ದೇವೆ ನಿನ್ನ ಜೊತೆಗೆ ಅಂತ ಹೇಳಿ ಸ್ನೇಹಿತರ ಬೆಂಬಲದ ಮಾತೇನಿದೆ ಅದು ನಿಮ್ಮ ಧೈರ್ಯವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ. ಸಹೋದರರ ಸಂಬಂಧದಲ್ಲಿ ಘರ್ಷಣೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲಿ ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಯಾಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ವಿಷಯವನ್ನು ಅರಿತು ಆದಷ್ಟು ಸಮಾಧಾನವಾಗಿ ವರ್ತಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ದುರ್ಗಾರಾಧನೆಯನ್ನು, ದುರ್ಗಾ ಪ್ರಾರ್ಥನೆಯನ್ನು, ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬುದಾಗಿ ಮಾಡಿ. ಶುಭವಾಗಿ.